ಹಲೋ ನಮಸ್ಕಾರ. ಬೆಂಗಳೂರಿನ ಜೈಲಿನ ಕತೆ, ಪರಪ್ಪನ ಅಗ್ರಹಾರ ಜೈಲಿನ ಕತೆ. ದರ್ಶನಿಗೊಂದು ನ್ಯಾಯ, ಉಮೇಶ್ ರೆಡ್ಡಿಗೊಂದು ನ್ಯಾಯ. ದರ್ಶನಿಗೊಂದು ನ್ಯಾಯ, ಜುಹಾಬ್, ಹಮೀದ್, ಶಕೀಲ್, ಮುನ್ನನಿಗೊಂದು ನ್ಯಾಯ. ಈ 4 ಹೆಸರೇನಲ್ಲ, ಒಂದೇ ಹೆಸರು. ಒಬ್ಬ ರೇಪಿಸ್ಟ್, ಕೊಲೆಗಾರ, ಅಂತಿಂಥ ರೇಪಿಸ್ಟ್ ಅಲ್ಲ, ಅಂತಿಂಥ ಕೊಲೆಗಾರ ಉಮೇಶ್ ರೆಡ್ಡಿ. ಇನ್ನೊಬ್ಬ ಶಕೀಲ್ ಮುನ್ನಾ, ಹಮೀದ್ ಶಕೀಲ್ ಮುನ್ನಾ ಐಸಿಸ್ ಟೆರರಿಸ್ಟ್ಗಳ ಜೊತೆ ಈತನಿಗೆ ಸಂಪರ್ಕ ಇದೆ ಅನ್ನುವಂಥ ಆರೋಪದಲ್ಲಿ ಜೈಲಲ್ಲಿದ್ದಾನೆ. ಇವರಿಬ್ಬರು ಮಾಡಿದ ಗನಂದಾರಿ ಕೆಲಸ ಏನು ಅಂದರೆ, ಜೈಲು ಒಳಗಡೆ ಫೋನಲ್ಲಿ ಮಾತಾಡ್ಕೊಂಡು ಆರಾಮಲ್ಲಿದ್ದಾರೆ. ಇಬ್ಬರು ಕೂಡ ಜೈಲಲ್ಲಿ ಫೋನನ್ನು ರಾಜಾರೋಷವಾಗಿ ಬಳಸ್ತಾ ಇದ್ದಾರೆ. ಪಾಪ ಏನು ಮಾಡ್ತಾರೆ ಹೇಳಿ, 4 ಗೋಡೆ ಮಧ್ಯೆ ಇರಬೇಕು, ಅವ್ರಿಗೂ ಪಾಪ ಮೊಬೈಲ್ ಬೇಕು, ಮಾತಾಡಬೇಕು. ಈಗ OTT ಸಿಕ್ಕಾಪಟ್ಟೆ ಬಂದಿದ್ದಾವಲ್ಲ, ಅಮೆಝಾನು, ನೆಟ್ಫ್ಲಿಕ್ಸು, ಅದು ಇದು ಹಾಳು ಮೂಳು ಸಿನಿಮಾ ನೋಡ್ಬೇಕಲ್ರಿ. ಇಂಟರ್ನೆಟ್ ವ್ಯವಸ್ಥೆ ಇರ್ಬೋದು, ಅದೇನೋ ವೈಫೈ ಗಿಫೈ ಅಂತ ಕೇಳಿಸ್ಕೊಂಡೆ ನಾನು, ಅದು ಇರ್ಬೋದೇನೋ. ಈಗ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟ ಮೇಲೆ ಅವ್ರೊಂದು ವೈಫೈ ವ್ಯವಸ್ಥೆ ಮಾಡಿಕೊಡಲ್ವಾ? ಮತ್ತು ಜಾಮರ್ ಇದೆ ಜೈಲಲ್ಲಿ ಅಂತ ಹೇಳ್ತಿರಲ್ಲ, ಅದ್ರ ಕತೆ ಏನು ನೀವು ಪ್ರಶ್ನೆ ಮಾಡ್ಬೋದು. ಜೈಲಿನ ಸುತ್ತಮುತ್ತ ಜಾಮರ್ ಹಾಕಿದ್ದಾರೆ. ಈ ಜೈಲು ಹೊರಗಡೆ ಆಸುಪಾಸಲ್ಲಿ ವಾಸ ಮಾಡ್ತಾರಲ್ಲ, ಅವ್ರಿಗೆ ಮಾತ್ರ ಆ ಜಾಮರ್ ತೊಂದರೆ ಕೊಡುತ್ತೆ, ನೆಟ್ವರ್ಕ್ ಸಿಗಲ್ಲ. ಜೈಲು ಒಳಗಡೆ ಆ ಥರ ಸಮಸ್ಯೆ ಬಹುಶಃ ಇಲ್ಲ ಅನ್ಸುತ್ತೆ. ಹಾಗಿದ್ದಿದ್ರೆ ಮೊಬೈಲ್ ಯಾಕೆ ಬಳಸ್ತಾರಲ್ಲಿ ಅಲ್ವಾ? ಈಗ ಬರೀ ಫೋನ್ ಮಾಡಬೇಕು ಅಂದರೆ ನೆಟ್ವರ್ಕ್ ಹೋಗಪ್ಪ. ನೆಟ್ವರ್ಕ್ ವ್ಯವಸ್ಥೆ ಜೈಲು ಒಳಗಡೆ ಇದೆ ಅಂದರೆ ತಾನೇ ಫೋನು. ನೆಟ್ವರ್ಕೇ ಇಲ್ಲ ಅಂದಮೇಲೆ ಫೋನ್ ಎಂತಕ್ಕೆ? ಪಾಯಿಂಟ್ ನಂಬರ್ 1. ಇನ್ನು OTT ಪ್ಲಾಟ್ಫಾರ್ಮು, ಸಿನಿಮಾ ನೋಡಿಕೊಂಡು ಟೈಮ್ ಪಾಸ್ ಆಗಬೇಕಲ್ರಿ. ಹಾಗಿದ್ದಾಗ ಅದಕ್ಕೆ ಇಂಟರ್ನೆಟ್ ಬೇಕಲ್ಲ, ಮೇ ಬಿ ಇರಬಹುದೇನೋ. ದರ್ಶನ್ ಪ್ರಕರಣ, ದರ್ಶನ್ಗೆ ಒಂದ್ಸಲ ಜಾಮೀನು ಸಿಕ್ತು, ಆಮೇಲೆ ಮತ್ತೆ ಜೈಲಿಗೆ ಹೋಗಿದ್ದ ಕಥೆಗಳು ನಿಮ್ಗೆ ಗೊತ್ತಿದೆ. ಫಸ್ಟ್ ಟೈಮು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲಿಗೆ ಹೋದಾಗ ರೌಡಿಗಳ ಜೊತೆ, ರೌಡಿ ಶೀಟರ್ಗಳ ಜೊತೆ ಅಲ್ಲೆಲ್ಲ ಜೈಲು ಒಳಗಡೆ ಕೂತ್ಕೊಂಡು ಟೀ ಕುಡ್ಕೊಂಡು, ಆಮೇಲೆ ಯಾರಿಗೋ ವಿಡಿಯೋ ಕಾಲ್ ಮಾಡಿ ಆ ಸ್ಕ್ರೀನ್ಶಾಟ್ನ ಇವನು ಯಾವನ ಬಿಲ್ಡಪ್ಗೆ ಹಾಕ್ಕೊಂಡು, ಅದು ದೊಡ್ಡ ಪ್ರಮಾಣದಲ್ಲಿ ನ್ಯಾಯಾಲಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ ನಂತರ, ಸರ್ಕಾರ ಜೈಲು ಅಧಿಕಾರಿಗಳನ್ನು ಬೆಂಡೆತ್ತಿದ ನಂತರ ಅವರನ್ನು ಪರಪ್ಪನಗರ ಜೈಲಿಂದ ಬಳ್ಳಾರಿ ಜೈಲಿಗೆ ಬಿಟ್ಟು ಬರ್ತಾರೆ. ಆಮೇಲೆ ಅವರಿಗೆ ಈ ಕೇಸಲ್ಲಿ ಜಾಮೀನು ಸಿಗ್ತದೆ. ಆ ಜಾಮೀನು ಸಿಕ್ಕಿದ್ದು ಸರಿ ಇಲ್ಲ, ಪ್ರಕರಣ ತುಂಬ ಗಂಭೀರವಾಗಿದೆ ಅಂತ ಹೇಳಿ ಸರ್ಕಾರ ವಾಪಸ್ ಏನು ಮಾಡುತ್ತೆ, ಸುಪ್ರೀಂ ಕೋರ್ಟ್ಗೆ ಜಾಮೀನು ರದ್ದು ಕೋರಿ ಅರ್ಜಿಯನ್ನು ಹಾಕುತ್ತೆ, ತಕರಾರನ್ನು ಹಾಕುತ್ತೆ. ಸುಪ್ರೀಂ ಕೋರ್ಟು ಈ ಕೇಸಿನ ಗಾಂಭೀರ್ಯತೆಯನ್ನು ಪರಿಗಣಿಸಿ ಏನು ಮಾಡುತ್ತೆ, ಜಾಮೀನನ್ನು ರದ್ದುಗೊಳಿಸಿ ವಾಪಸ್ ದರ್ಶನ್ ಆ್ಯಂಡ್ ಟೀಮ್ ಜೈಲಿಗೆ ಹೋಗುತ್ತೆ. ಈ ಸಲ ಜೈಲಿಗೆ ಹೋದ್ಮೇಲೆ, ಲಾಸ್ಟ್ ಟೈಮು ಜೈಲಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ರಲ್ಲ, ಆ ವ್ಯವಸ್ಥೆಯನ್ನು ಇನ್ನೇನಾದರೂ ಮಾಡಿದ್ರೆ ಆಗಲೇ ಕ್ಯಾಕರ್ಸ್ ಉಗ್ದಿತ್ತು ಕೋರ್ಟು. ಈ ಸಲ ಸುಪ್ರೀಂ ಕೋರ್ಟ್ ಮತ್ತೆ ಕ್ಯಾಕರ್ಸ್ ಉಗ್ದೆ ಅವರನ್ನು ಜೈಲಿಗೆ ಕಳಿಸಿದೆ. ಹೀಗಿರಬೇಕಾದ್ರೆ ಮತ್ತೆ ಏನಾದರೂ ತಪ್ಪು ಮಾಡಿ ಎಡವಟ್ಟು ಮಾಡ್ಕೊಂಡ್ರೆ ಶಾಶ್ವತವಾಗಿ ಮನೇಲಿ ಕೂರಬೇಕಾಗುತ್ತೆ ಅಂತ ಹೇಳಿ ಏನು ಮಾಡಿದ್ದಾರೆ, ದರ್ಶನ್ಗೆ ಸಿಕ್ಕಾಪಟ್ಟೆ ಸ್ಟ್ರಿಕ್ಟು. ಜೈಲು ಅನ್ನೋ ವ್ಯವಸ್ಥೆ ಹೇಗಿರಬೇಕು ಒಬ್ಬ ಕೈದಿಗೆ, ಒಬ್ಬ ಆರೋಪಿಗೆ, ಆ ಥರದ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಸ್ಪೆಷಲ್ ಟ್ರೀಟ್ಮೆಂಟ್ ಮಾಡೇ ಇಲ್ಲ. ತೀರಾ ಕನ್ನಡಿ ಇಲ್ಲ, ತೀರಾ ಬೆಡ್ ಇಲ್ಲ, ಈ ಸಮಸ್ಯೆಗಳಿಂದ ನನಗೆ ಇರೋಕ್ಕೆ ಭಾಳ ಕಷ್ಟ ಆಗ್ತಿದೆ, ಒಂದು ದೊಡ್ಡ ವಿಷ ಕೊಡಿ ಅಂತ ಹೇಳ್ಬಿಟ್ಟು ನ್ಯಾಯಾಧೀಶರ ಮುಂದೆ ವಿಚಾರಣೆಗಂತ ಬಂದಾಗ ದರ್ಶನ್ ತಮ್ಮ ನೋವನ್ನು ಹೇಳ್ಕೊತಾರೆ. ಆದರೂ ನ್ಯಾಯಾಲಯ ದೊಡ್ಡ ಪ್ರಮಾಣದಲ್ಲೇನೋ ಪರಿಗಣಿಸೋಕ್ಕೆ ಹೋಗಲ್ಲ. ಆಗ ಅವರ ಪರ ವಕೀಲರುಗಳು ದರ್ಶನಿಗೆ ಮಾತ್ರ ಯಾಕೆ ಈ ಥರದ ಟ್ರೀಟ್ಮೆಂಟು, ತೀರಾ ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಮೀರಾಮೇಷ ಎಣಿಸಿದ್ರೆ ಹೇಗೆ, ಅಲ್ಲಿ ಉಮೇಶ್ ರೆಡ್ಡಿ ಸೇರಿದ ಹಾಗೆ, ಹಮೀದ್ ಶಕೀಲ್ ಮುನ್ನಾ ಇವರೆಲ್ಲ ಸೇರಿದ ಹಾಗೆ ಎಷ್ಟು ಕೈದಿಗಳು ಅಲ್ಲಿ ಐಷಾರಾಮಿಯಾಗಿ ಬದುಕ್ತಿದ್ದಾರೆ ತೋರಿಸ್ಬೇಕಾ? ಏನೋ ವಾದ ಮಾಡಿದ್ರಂತ, ಹಾಗೆ ನ್ಯಾಯಾಲಯ ಅದನ್ನು ಕೇಳಿಸ್ಕೊಂಡಿಲ್ಲ, ಆ ಕತೆ ಬೇರೆ. ಈಗ ವಿಡಿಯೋ ವೈರಲ್ ಆಗಿದೆ. ದರ್ಶನ್ಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ ಅನ್ನುವಂತಹ ಚರ್ಚೆ ಅಲ್ವೇ ಅಲ್ಲ ಇದು. ದರ್ಶನ್ಗೆ ಈಗ ಜೈಲು ಹೇಗಿದೆ, ಇವ್ರಿಗೂ ಕೂಡ ಹಾಗೆ ಇರಬೇಕು. ದರ್ಶನಿಗೆ ಈಗ ಜೈಲಿನ ವ್ಯವಸ್ಥೆ ಹೇಗಿದೆ, ಅದೇ ನಿಜವಾದ ವ್ಯವಸ್ಥೆ, ಹಾಗೆ ಇರಬೇಕು ಜೈಲು. ಈಗ ಹೊರಗಡೆ ಎಲ್ಲ ಕೃತ್ಯಗಳನ್ನು ಮಾಡಿ ಜೈಲಿಗಂತ ಹೋದಾಗ ಜೈಲಿನ ಅನುಭವ ನೀಡದೆ, ಮನೆ ಅನುಭವ ನೀಡಿದ್ರೆ, ಮಾವನ ಮನೆಯ ಅನುಭವ ನೀಡಿದ್ರೆ, ಅಲ್ಲಿ ಎಲ್ಲ ರೀತಿ ಐಷಾರಾಮಿ ವ್ಯವಸ್ಥೆಗಳು ಸಿಕ್ಕಿದ್ರೆ ಅದು ಜೈಲು ಅಂತ ಹೇಗೆ ಕರೆಸ್ಕೊಳ್ಳುತ್ತೆ? ಯಾರೇ ಒಬ್ಬ ದುಷ್ಕೃತ್ಯಗಳನ್ನು ಮಾಡಿ ಜೈಲಿಗೆ ಹೋದಾಗ ಪಶ್ಚಾತ್ತಾಪದಿಂದ ಬೆಂಡಾಗಿ ಹೊರಗೆ ಬರಬೇಕು. ಅಯ್ಯಪ್ಪ ಬೇಡಪ್ಪ, ಈ ಕ್ರೈಮ್ ಮಾಡೋದು ಬೇಡ, ತಪ್ಪು ಮಾಡೋದು ಬೇಡ, ತಗಲಾಕೊಳ್ಳೋದು ಬೇಡ, ಜೈಲಿನ ಸವಾಸವೇ ಬೇಡ ಅಂತ ಅನಿಸ್ಬೇಕು. ಆದರೆ ಆ ಥರದ ಫೀಲೇ ಕೊಡದ ಜೈಲಿನ ಆ ವ್ಯವಸ್ಥೆಯ ಒಳಗಡೆ ಯಾವ ಕೈದಿ, ಯಾವ ಕ್ರಿಮಿ ಮನ ಪರಿವರ್ತನೆ ಮಾಡ್ಕೊಂಡು ಹೊರಗೆ ಬರ್ತಾನೆ ಅಲ್ವಾ? ಸಿಕ್ಕಾಪಟ್ಟೆ ರೇಪುಗಳು, ಸಿಕ್ಕಾಪಟ್ಟೆ ಕೊಲೆಗಳನ್ನು ಮಾಡಿದಂಥ ಒಬ್ಬ
ಮೋಸ್ಟ್ ನಟೋರಿಯಸ್ ಕ್ರಿಮಿನಲ್. ಇನ್ನೊಬ್ಬ ಐಸಿಸ್ ಉಗ್ರರ ಜೊತೆ ಸಂಪರ್ಕದಲ್ಲಿ ಇದ್ದ ಅನ್ನುವಂಥ ಆರೋಪದಲ್ಲಿ ಜೈಲಲ್ಲಿರುವಂತಹ ಮುನ್ನಾ, ಶಕೀಲ್ ಮುನ್ನಾ. ಇನ್ನೊಬ್ಬ ಯಾರ ಗೋಲ್ಡ್ ಸ್ಮಗ್ಲರ್ ಅಂತೆ. ಈ ಹಿಂದೆ ಈ ಥರದ ಅನೇಕ ವಿಡಿಯೋಗಳೆಲ್ಲ ವೈರಲ್ ಆಗಿದ್ದಾವೆ. ವಿಡಿಯೋಗಳು ಹೊರಗೆ ಬಂದ ಮೇಲೆ ಇಮಿಡಿಯೇಟ್ ರೈಡ್ ಮಾಡೋದಂತೆ, ಆಮೇಲೆ ಆ್ಯಕ್ಷನ್ ತಗೊಳ್ಳೋದಂತೆ, ಯಾರೋ ಒಂದಿಬ್ಬರು ಸಸ್ಪೆಂಡ್ ಮಾಡೋದಂತೆ, ಈ ಕತೆಗಳನ್ನೇ ಮಾಡ್ಕೊಂಡು ಬಂದರು. ಆದರೆ ಇದೇ ಕತೆಗಳು ಮತ್ತೆ ಮುಂದುವರೆದಿಲ್ಲ. ಹಳೆ ಚಾಳಿಗಳು ಮುಂದುವರೆದ್ವು. ಆವಾಗ ಈ ಥರದ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರ್ತವೆ. ಅಂದರೆ ಯಾವ ಪ್ರಮಾಣದಲ್ಲಿ ಒಳಗಡೆ ಅವ್ಯವಸ್ಥೆ ಇದೆ, ಹಣ ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ, ಏನು ಬೇಕಾದರೂ ಮಾಡ್ತಾರೆ, ಆ ಥರದೊಂದು ವ್ಯವಸ್ಥೆ ಒಳಗಡೆ ಇದೆ. ಅದನ್ನು ಸಂಪೂರ್ಣವಾಗಿ ಸರಿಪಡಿಸೋಕೆ ಇವ್ರ ಕೈಲಿ ಆಗ್ತಿಲ್ಲ ಅಂದರೆ ಯಾವ ಪ್ರಮಾಣದಲ್ಲಿ ಲೇವಾದೇವಿ ನಡೆಯಬಹುದು ಅಲ್ಲಿ. ಏನೇ ಆದರೂ ಕೂಡ ಮತ್ತೆ ಅಲ್ಲಿಗೆ ಹೋಗಿ ಇವ್ರು ನಿಲ್ತಾರೆ ಅಂದರೆ ಎಷ್ಟು ಆಮದನಿ ಇರ್ಬೋದು, ಎಷ್ಟು ಇನ್ಕಮ್ ಇರ್ಬೋದು. ಒಬ್ಬ ಕೊಲೆಗಾರ ಜೈಲಿಗೆ ಹೋದ್ಮೇಲೆ ಇನ್ನೂ 4 ಕೊಲೆ ಮಾಡಿಸ್ದ. ಈ ಥರದ ಅನೇಕ ಕಥೆಗಳು, ಅನೇಕ ಸ್ಟೋರಿಗಳನ್ನು, ಘಟನೆಗಳನ್ನು ನಾವು ನೋಡ್ಕೋತಾ ಬರ್ತೀವಿ. ಈ ಹಂತದಲ್ಲಿ ನಾವು ಸ್ವಲ್ಪ ಈ ಉಮೇಶ್ ರೆಡ್ಡಿ ಯಾರು, ಹಮೀದ್ ಶಕೀಲ್ ಮುನ್ನಾ ಯಾರು, ಇದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ರಾಜಾರೋಷವಾಗಿ ಐಷಾರಾಮಿಯಾಗಿ ಬದುಕ್ತಾ ಇರೋದು ನೋಡ್ತಾ ಇದ್ದಾಗ ಸ್ವಲ್ಪ ಹೊಟ್ಟೆ ಉರಿತದೆ. ಯಾಕಂದರೆ ಇವ್ರುಗಳು ಮಾಡೋ ಕೃತ್ಯಗಳಿದೆಯಲ್ಲ, ಅದೇನು ಸಣ್ಣ ಪುಟ್ಟ ಕೃತ್ಯಗಳು ಅಲ್ಲ. ಈ ಉಮೇಶ್ ರೆಡ್ಡಿ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯವನು. ಇವರನ್ನು ಭಾರತದ ಅತ್ಯಂತ ಭಯಾನಕ ಸೀರಿಯಲ್ ಕಿಲ್ಲರ್ ಮತ್ತು ರೇಪಿಸ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ. 1996ರಿಂದ 2002ರವರೆಗೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ 20ಕ್ಕೂ ಹೆಚ್ಚು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ 18 ಮಹಿಳೆಯರನ್ನು ಕೊಂದಾಕಿದ್ದಾರೆ. 1980ರಲ್ಲಿ CRPF ಪೊಲೀಸ್ಗೆ ಸೇರಿ ಜಮ್ಮು ಕಾಶ್ಮೀರದಲ್ಲಿ ಕೆಲಸ ಮಾಡ್ತಿದ್ದ. ಅಲ್ಲಿನ ಉನ್ನತ ಅಧಿಕಾರಿಯ ಮಗಳ ಮೇಲೆ ಅತ್ಯಾಚಾರ ಮಾಡಿ ಅಲ್ಲಿಂದ ಓಡಿ ಹೋಗ್ತಾನೆ. ಅದಾದಮೇಲೂ 1996ರಲ್ಲಿ ಕರ್ನಾಟಕ DAR ಪೊಲೀಸ್ಗೆ ಸೇರ್ಕೋತಾನೆ. ಆದರೆ ಅಪರಾಧಗಳನ್ನು ಸಿಕ್ಕಾಪಟ್ಟೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮಧ್ಯಾಹ್ನ 11ರಿಂದ 3 ಗಂಟೆವರೆಗೆ ಏಕಾಂಗಿಯಾಗಿರುವ ಗೃಹಿಣಿಯರ ಮನೆಗೆ ನುಗ್ಗಿ ನೀರು ಕೇಳಿ ಅಥವಾ ಏನಾದರೂ ಸುಳ್ಳು ಹೇಳಿ ನುಗ್ತಾ ಇದ್ದ. ಚಾಕು ತೋರಿಸಿ, ಬೆದರಿಸಿ, ಕೈಕಾಲು ಕಟ್ಟಿ ಅತ್ಯಾಚಾರ ಮಾಡಿ, ಗಂಟ್ಲು ಹಿಸ್ಕಿ, ಕತ್ತು ಕೊಯ್ದು ಕೊಲೆ ಮಾಡ್ತಿದ್ದ. ಚಿನ್ನಾಭರಣ ಕಸಿದುಕೊಂಡು ಅವೆಲ್ಲ ದರೋಡೆ ಎನ್ನುವಂತಹ ಒಂದು ವಾತಾವರಣವನ್ನು ನಿರ್ಮಿಸ್ತಿದ್ದ. ಶವದಿಂದ ಒಳ ಉಡುಪು ಅಂದರೆ ಪ್ಯಾಂಟ್ ಇಬ್ರಾ ಇದನ್ನೆಲ್ಲ ಸಂಗ್ರಹಿಸ್ತಿದ್ದ. ಅನೇಕ ಬಾರಿ ಶವದ ಮೇಲೂ ಅತ್ಯಾಚಾರ ಮಾಡಿದ್ದ. 1996ರಲ್ಲಿ 16 ವರ್ಷದ ರೂಪ, ಫೆಬ್ರವರಿ 1998ರಲ್ಲಿ ಪೀಣ್ಯದಲ್ಲಿ ಜಯಶ್ರೀ ಕೊಲೆ ಸೇರಿದಾಗೆ 18 ಕೊಲೆ ಕೇಸುಗಳನ್ನು ಈತ ಒಪ್ಕೊಂಡಿದ್ದಾನೆ. 1997ರಲ್ಲಿ 2 ಸಲ, 1999, 2002ರಲ್ಲಿ ತಲಾ 1 ಸಲ, ಒಟ್ಟು 4 ಸಲ ಈತ ಜೈಲಿಂದ ಎಸ್ಕೇಪ್ ಆಗಿದ್ದಾನೆ. ಮೇ 17, 2002ರಲ್ಲಿ ಬೆಂಗಳೂರು ಯಶವಂತಪುರದ ಸಲೂನ್ನಲ್ಲಿ ಈತನನ್ನು ಒಬ್ಬ ಆಟೋ ಡ್ರೈವರ್ ಗುರುತಿಸಿ ಪೊಲೀಸರಿಗೆ ಹಾಕಿಕೊಡ್ತಾನೆ. ಅವತ್ತು ಅರೆಸ್ಟ್ ಆದವನು ಇವತ್ತಿನವರೆಗೂ ಜೈಲಲ್ಲೇ ಇದ್ದಾನೆ. 2006ರಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟು ಈತನಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತೆ. ಇವನು ಅದರ ವಿರುದ್ಧ ಮೇಲ್ಮನವಿ ಹೋಗ್ತಾನೆ. 2009ರಲ್ಲಿ ಹೈಕೋರ್ಟ್ ಆ ಗಲ್ಲು ಶಿಕ್ಷೆಯನ್ನು ಎತ್ತಿಡಿಯುತ್ತೆ. 2011ರಲ್ಲಿ ಸುಪ್ರೀಂ ಕೋರ್ಟ್ ಅತ್ಯಂತ ಅಪರೂಪದ ಕೇಸ್ ಅಂತೇಳಿ ಗಲ್ಲು ಶಿಕ್ಷೆಯನ್ನು ದೃಢಗೊಳಿಸುತ್ತೆ. 2022ರಲ್ಲಿ ಅದಾಗಿ 11 ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ ಗಲ್ಲನ್ನು 30 ವರ್ಷ ಕಠಿಣ ಜೀವಾವಧಿಗೆ ಬದಲಾಯಿಸುತ್ತೆ. ರಾಜ್ಯ ಸರ್ಕಾರ, ರಾಷ್ಟ್ರಪತಿಗಳೆಲ್ಲರೂ ಈತನ ಕ್ಷಮಾದಾನ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದಾವೆ. 2002ರಿಂದ 2025 ಈಗ ಸುಮಾರು 23 ವರ್ಷಗಳಿಂದ ಜೈಲಲ್ಲಿದ್ದಾನೆ. ಈಗ 30 ವರ್ಷ ಜೈಲು ಶಿಕ್ಷೆ ಅಂದರೆ ಇನ್ನೊಂದು 7 ವರ್ಷದಲ್ಲಿ ರಿಲೀಸ್ ಆಗ್ತಾನಾ? ಹೇಗಿದೆ ಆ ಕಾನೂನಿನ ಆ ಶಿಕ್ಷೆಯ ಅಂಶಗಳು, ಅದರ ಬಗ್ಗೆ ಇನ್ನೊಂದು ಸಲ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಅಂಥ ಒಬ್ಬ ಕ್ರಿಮಿನಲ್ಲು ಇವತ್ತು ರಾಜಾರೋಷವಾಗಿ ಮೊಬೈಲ್ ಇಟ್ಕೊಂಡು ತೆಲುಗಲ್ಲಿ ಯಾರ ಹತ್ರ ಮಾತಾಡ್ಕೊಂಡಿದ್ದಾನೆ. TV ಹಿಂದ್ಕಡೆ ಯಾವುದೋ ಒಂದು ಡ್ಯಾನ್ಸ್ ಬರ್ತಾ ಇದೆ, ಯಾವುದೋ ಹೆಣ್ಮಗಳು ಕುಣಿತಾ ಇದ್ದಾಳೆ. ಇದು ಸ್ಥಿತಿ. ಇನ್ನೊಬ್ಬ ಬೆಂಗಳೂರಿನ ಜುಹಾಬ್ ಹಮೀದ್ ಶಕೀಲ್ ಮುನ್ನಾ ಅಂತೇಳಿ, ಈತ ಐಸಿಸ್ ಉಗ್ರ ಸಂಘಟನೆ ಸದಸ್ಯ ಅಂತ ಆರೋಪ. ಕುರಾನ್ ಸರ್ಕಲ್ ಅಂತ ಒಂದು ಗುಂಪು ಕಟ್ಕೊಂಡು ಮುಸ್ಲಿಂ ಯುವಕರ ಬ್ರೈನ್ ವಾಶ್ ಮಾಡಿ ಸಿರಿಯಾಕ್ಕೆ ಅಂದರೆ ಐಸಿಸ್ಗೆ ಈತ ಕಳಿಸ್ತಿದ್ದ ಅನ್ನೋದು NIA ಆರೋಪ. ಐಸಿಸ್ಗೆ ಹಣ ಸಂಗ್ರಹ ಮಾಡಿಕೊಡ್ತಾ ಇದ್ದ. 2013ರಲ್ಲಿ ಸಿರಿಯಾಕ್ಕೆ ಹೋಗಿ ಐಸಿಸ್ ನಾಯಕರೊಂದಿಗೆ ಸಂಪರ್ಕ ಸಾಧಿಸಿದ್ದ. ಭಾರತದಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಉಗ್ರ ಚಟುವಟಿಕೆಗೆ ಯೋಜನೆಯನ್ನು ರೂಪಿಸಿದ್ದ. ಹಾಗಾಗಿ ಈತನ ಮೇಲೆ IPC 120B, 125 ಮತ್ತು UAPA ಸೆಕ್ಷನ್ಗಳಡಿ ಕೇಸ್ ದಾಖಲಿಸಲಾಗಿದೆ. 2021ರಲ್ಲಿ ದೆಹಲಿ ಏರ್ಪೋರ್ಟ್ನಲ್ಲಿ ಸೌದಿ ಅರೇಬಿಯಾದಿಂದ ಬಂದಾಗ ಈತನನ್ನು NIA ಬಂಧಿಸಿತ್ತು. ಈಗ ಈತ ಒಂದು ಮೊಬೈಲ್ ಇಟ್ಕೊಂಡು ಯಾರೊಬ್ಬ ರೆಕಾರ್ಡ್ ಮಾಡ್ತಿದ್ದ, ಈತನ ಮೊಬೈಲ್ ಇಟ್ಕೊಂಡಾನೆ ಏನನ್ನ ಮಾತಾಡ್ತಾ ಇದ್ದ. ಇದು ಸ್ಥಿತಿ. ಇನ್ನೊಬ್ಬ ಯಾವನೋ ಬಾಂಗ್ಲಾದೇಶದವನಂತೆ, ನಟೋರಿಯಸ್ ಕ್ರಿಮಿನಲ್ಲು, ಯಾವುದೋ ಟೆರರಿಸ್ಟ್ ಆ್ಯಕ್ಟಿವಿಟೀಸಲ್ಲಿ ಇದ್ದ ಅಂತ ಮಾಹಿತಿ. ಒಂದು ಒಳ್ಳೆ ಬೆಡ್ಡು, ಅದ್ರ ಮೇಲೆ ಕೂತ್ಕೊಂಡು ಮೊಬೈಲಲ್ಲಿ ಗೇಮ್ ಆಡ್ತಿದ್ದಾನೆ, ಏನೋ ಆಡ್ತಾ ಇದ್ದ. ದರ್ಶನ್ ಒಂದಿಷ್ಟು ಮೂಲಭೂತ ಅವಶ್ಯಕತೆ ಸೌಕರ್ಯವನ್ನು ಕೇಳ್ದ. ಅದರ ನಿರಾಕರಣೆ ಸಂದರ್ಭದಲ್ಲಿ ಇವೆಲ್ಲ ಹೊರಗೆ ಬಂದಿದೆ. ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯ ಅಂತ. ದರ್ಶನ್ಗೂ ಆನಂದ ಎಲ್ಲ ಸಿಕ್ತು. ಅದು ವೈರಲ್ ಆದಮೇಲೆ ಎಡವಟ್ಟಾಗಿ ಈಗ ಏನು ಕೊಡೋದಕ್ಕೂ ಹೆದರುತ್ತಾರೆ ಪೊಲೀಸರು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಲೆವೆಲ್ಗೆ ಆ ಪ್ರಕರಣ ರೀಚ್ ಆಗಿದೆ.
ಆದರೆ ಮಿಕ್ಕೋರು ಯಾರಿದ್ದಾರೆ, ಈ ಉಗ್ರನೋ ಇವನು ಯಾರೋ ರೇಪಿಸ್ಟೋ ಇವರೆಲ್ಲರೂ ಸುಖವಾಗಿದ್ದಾರೆ. ಯಾಕೆ ಈ ವ್ಯವಸ್ಥೆ, ಯಾಕೆ ಈ ಅವಸ್ಥೆ? ಜೈಲು ಅನ್ನೋದು ಒಂದು ವ್ಯವಸ್ಥೆ, ಆ ವ್ಯವಸ್ಥೆಗೆ ಮುಖ್ಯಸ್ಥರು ಅಂತ ಇದ್ದೇ ಇರ್ತಾರೆ. ನೀವುಗಳು ಏನು ಮಾಡ್ತಾ ಇರ್ತೀರಿ? ಜೈಲು ಕಡೆ ಹೋಗೋದೇ ಅಲ್ವಾ? ಅಥವಾ ನೀವು ಕೂತಿರೋ ಜಾಗಕ್ಕೆ ಏನಾದರೂ ಬರ್ತದಾ? ನನ್ನ ಪಾಡಿಗೆ ನಾನಿದ್ದೀನಿ, ಸಿಕ್ಕಾಪಟ್ಟೆ ಬರ್ತಾ ಇದೆ, ನನಗೆ ತಲೆ ಕೆಡಿಸ್ಕೊಳ್ಳೋಣ ಹಂಗಿದ್ದೀರಾ? ಜೈಲಿಗೆ ಡ್ರಗ್ಸ್ ಸಪ್ಲೈ ಆಗ್ತದೆ, ಗಾಂಜಾ ಸಪ್ಲೈ ಆಗ್ತದೆ, ಈ ಥರ ಅನೇಕ ಸ್ಟೋರಿಗಳನ್ನೆಲ್ಲ ನಾವು ಕೇಳ್ತಾನೆ ಬಂದಿದ್ದೀವಿ. ಯಾವುದೂ ಹೊಸದಲ್ಲ. ಈಗೇನು ಉಮೇಶ್ ರೆಡ್ಡಿ ನಟೋರಿಯಸ್, ಯಾರೋ ಶಕೀಲ್ ಮುನ್ನಾ ನಟೋರಿಯಸ್, ಆ ಕಾರಣಕ್ಕೆ ಈ ಕಾನ್ಸೆಪ್ಟ್ ಏನು ತಗೊಬಂದಿದ್ದಲ್ಲ. ಜೈಲೊಳಗಡೆ ಇದು ಯಾವುದೂ ಹೊಸದಲ್ಲ. ಜೈಲೊಳಗಡೆ ಡ್ರಗ್ಸು ಬಂದಿದೆ, ಗಾಂಜಾನೂ ಬಂದಿದೆ, ಕೊಲೆಗಳು ಆಗೋಗಿದ್ದಾವೆ. ಇನ್ನು ಹೆಣ್ಣು ವಿಚಾರದಲ್ಲಿ ಏನು ದಂಧೆಗಿಂದೆ ನಡೆಸಿದಾರ, ನಡೀತಾವ, ಅದಕ್ಕೇನೋ ಪ್ರೂಫ್ ಇಲ್ಲಪ್ಪ ಸದ್ಯಕ್ಕೆ, ಗೊತ್ತಿಲ್ಲ. ಎಲ್ಲವನ್ನೂ ನಾವು ಹೇಳಬೇಕಾಗ್ತದೆ, ಎಲ್ಲವನ್ನೂ ವಿಮರ್ಶೆ ಮಾಡಬೇಕಾಗ್ತದೆ. ಸರ್ಕಾರ ಸ್ವಲ್ಪ ಗಮನ ಹರಿಸ್ಬೇಕು. ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಹೀಗಾಯಿತು ಅಂತ ಅಲ್ಲ, ಎಲ್ಲ ಸರ್ಕಾರಗಳು ಇದನ್ನೇ ಮಾಡ್ಕೊಂಡು ಬಂದಿದ್ದು. ಜೈಲಾಗಿ ಉಳ್ಕೊಂಡಿಲ್ಲ, ಜೈಲು ಮಾವನ ಮನೆ ಆಗಿದೆ. ಆ ಕಾರಣಕ್ಕೆ ಯಾವುದೋ ಒಂದು ಕೇಸಲ್ಲಿ ಒಳಗೆ ಹೋದವನು ಅಲ್ಲಿನ ಬದುಕು, ಅಲ್ಲಿನ ಸವಲತ್ತು, ಅಲ್ಲಿನ ಸೌಕರ್ಯಗಳನ್ನೆಲ್ಲ ನೋಡಿ ಒಂದು ಕೇಸಲ್ಲಿ ಹೋಗಿರ್ತಾನೆ. ಅಪ್ಪ ಜೈಲೇ ಬೇಡಪ್ಪ, ಸವಾಸ ಬೇಡ ಅಂತ ಹೊರಗೆ ಬಂದಾಗ ಒಳ್ಳೆ ಮನುಷ್ಯ ಆಗ್ಬೇಕವ. ಆದರೆ ಇಲ್ಲೇನಾಗ್ತಿದೆ, ಯಾವುದೋ ಒಂದು ಕೇಸ್ ಮಾಡಿ ಒಳಗೆ ಹೋಗ್ತಾನೆ, ಅಲ್ಲಿನ ಸವಲತ್ತು ಸೌಕರ್ಯ, ಇಲ್ಲ ಅದ್ಭುತವಾಗಿದ್ದೀನಲ್ಲ, ಆರಾಮಾಗಿ ಹೊರಗಡೆ ಏನಾದರೂ ಮಾಡೋದು, ಒಂದಿಷ್ಟು ಕಾಸು ಮಾಡ್ಕೊಳ್ಳೋದು, ಹವಾ ಮೇಂಟೈನ್ ಮಾಡೋದು, ಒಳಗಡೆ ಕೂತ್ಕೊಳ್ಳೋದು. ಇದಕ್ಕಿಂತ ಅದ್ಭುತ ಬದುಕೆಲ್ಲಿದೆ? ಅಪ್ಪಿತಪ್ಪಿ ಒಂದು ಕೇಸ್ ಮಾಡ್ತಾನೆ, ಒಳಗಡೆ ಹೋದ ಮೇಲೆ ಅವನೊಬ್ಬ ನಟೋರಿಯಸ್ ಕ್ರಿಮಿನಲ್ ಆಗ್ತಾನೆ, ಒಬ್ಬ ಅನುಭವಿ ಪಾತಕ್ಕೆ ಆಗೋಗ್ತಾನೆ. ಯಾಕಂದರೆ ಅಂಥ ಸೌಕರ್ಯಗಳು, ಸವಲತ್ತುಗಳು ಇಲ್ಲಿ ಸಿಕ್ಕಿದಾಗ ಅವನ ಮನ ಪರಿವರ್ತನೆ ಎಲ್ಲ ಆಗ್ತದೆ. ಬದಲಿಗೆ ತಾನು ಯಾವ ಕೃತ್ಯ ಮಾಡಿ ಒಳಗೆ ಬಂದಿರ್ತಾನೋ ಆ ಕೃತ್ಯವನ್ನು ಮತ್ತಷ್ಟು ಮುಂದುವರಿಸ್ತಾನೆ. ಹಾಗಾಗಿನೇ ಅವನ ಮೇಲೆ 10 ಕೇಸ್ ಇದೆಯಂತೆ, ಇವನ ಮೇಲೆ 20 ಕೇಸ್ ಇದೆಯಂತೆ, ಅವನು 18 ಕೊಲೆ ಮಾಡಿದಂತೆ, ಇವನು 20 ರೇಪ್ ಮಾಡಿದಂತೆ, ಇವೆಲ್ಲ ಕೇಳ್ತಾ ಬರ್ತೀವಲ್ಲ. ಎಲ್ಲದು ಯಾಕೆ ಆಗ್ತದಂದರೆ ಅವ್ರಿಗೆ ಶಿಕ್ಷೆ ಅಂತ ಆಗಿ ಅವ್ರು ಹೋಗಿ ತಲುಪೋ ಜಾಗ ಇದೆಯಲ್ಲ, ಅಲ್ಲಿ ಅವರಿಗೆ ಸುಖ ಸಿಕ್ಕಿದ್ರೆ ಮಾತ್ರ ಹೀಗಾಗ್ತದೆ. ಏನು ವ್ಯವಸ್ಥೆನೋ, ಏನು ಅವಸ್ಥೆನೋ, ಹೆಂಗೆ ಸರಿ ಹೋಗ್ತದೋ ಇದು. ಇವೆಲ್ಲ ಸರಿ ಹೋಗ್ಬೇಕಂದ್ರೆ ಎಲ್ಲರೂ ಸತ್ತೋಗಿ ಮತ್ತೆ ಹುಟ್ಟಬೇಕು. ಅಲ್ಲಿ ನಾವೇ ಹುಟ್ಟಬೇಕಂತಲ್ಲ, ಎಲ್ಲ ಸತ್ತೋಗ್ಬೇಕು ಒಂದು ಸಲ. ಹೊಸ ಒಂದು ವ್ಯವಸ್ಥೆ ಹುಟ್ಟಬೇಕು. ಹೊಸ ವ್ಯವಸ್ಥೆ ಒಳಗಡೆ ಸಿಕ್ಕಾಪಟ್ಟೆ ಕಠಿಣವಾದಂಥ ಕಾನೂನುಗಳಿರಬೇಕು, ಭ್ರಷ್ಟಾಚಾರ ಝೀರೋ ಆಗಿರಬೇಕು. ಎಲ್ಲಿವರೆಗೂ ಭ್ರಷ್ಟಾಚಾರ ಅನ್ನೋದು ಇರ್ತದೋ ಅಲ್ಲಿವರೆಗೂ ಈ ಥರದ ವ್ಯವಸ್ಥೆಗಳು ಹೀಗೆ ಜೀವಂತವಾಗಿರ್ತದೆ. ಈಗ ಸ್ಟೋರಿ ಆಯಿತು, ನ್ಯೂಸ್ ಆಯಿತು, ನಾನು ಬೈದ, ಅವನು ಬೈದ, ಇವನು ಬೈದ ಅನ್ನೋ ಕಾರಣಕ್ಕೆ ನುಗ್ಗಿ ರೇಡ್ ಹೊಡಿತಾರೆ. ಒಂದು ವಾರ ಅಷ್ಟೇ. ಅದಾದಮೇಲೆ ಉಮೇಶ್ ರೆಡ್ಡಿ ಜಾಗದಲ್ಲಿ ಇನ್ಯಾರೋ ಸೋಮೇಶ್ ರೆಡ್ಡಿ ಇದೇ ಥರ ಮೊಬೈಲ್ ಮಾತಾಡ್ಕೊಂಡು, ಸಿಗರೇಟ್ ಹೊಡ್ಕೊಂಡು, ಇನ್ನೇನೋ ಮಾಡಿಕೊಂಡು ತಗಲಾಕತ್ತಾನೆ. ಆವಾಗ ಒಂದು ವಾರ ಸುದ್ದಿ, ಮತ್ತೊಂದು ರೇಡು. ಇದೇ ಡ್ರಾಮಾಗಳು ಮುಂದುವರಿತಾನೆ ಇರ್ತದೆ. ಇದು ನಿರಂತರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.